ನಮಸ್ಕಾರಗಳು ಸ್ನೇಹಿತರ, ನಮ್ಮ ಹೊಸ ಜೋಡಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಒಬ್ಬ ಸರಳ ಸಂಸ್ಕಾರವಂತ ಹುಡುಗಿಯ ವಿವಾಹ ಪ್ರೊಫೈಲನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಅವಳು ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವಳು. ಪ್ರಸ್ತುತ ವಯಸ್ಸು 26 ವರ್ಷ ಆಗಿದೆ ಎಂದು ತಿಳಿಸಲಾಗ್ತಿದೆ. ಎತ್ತರ ಸುಮಾರು 5 ಅಡಿ ಹಾಗೂ 3 ಇಂಚು ಇದೆ. ಮೈಕಟ್ಟು ಸಾಧಾರಣ, ಮುಖದಲ್ಲಿ ಸದಾ ನಗುಮುಖದವಳು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಶಿಕ್ಷಣದ ವಿಷಯಕ್ಕೆ ಬಂದರೆ ಅವಳು BCom ಪದವಿ ಮುಗಿಸಿದ್ದಾರೆ. ಈಗ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಎಂದು ತಿಳಿಸಲಾಗ್ತಿದೆ. ತಾವು ಸ್ವಂತ ಆದಾಯವನ್ನ ಗಳಿಸುತ್ತಿದ್ದರೂ ಕುಟುಂಬವನ್ನ ಪ್ರಥಮ ಸ್ಥಾನದಲ್ಲಿ ಇಡುವಂತಹ ಗುಣವಂತಳು ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಹಾಗೆ ಇವರ ಕುಟುಂಬದ ಬಗ್ಗೆ ಹೇಳಬೇಕೆಂದರೆ ತಂದೆ ನಿವೃತ್ತ ಸರ್ಕಾರಿ ನೌಕರರು ಆಗಿದ್ದಾರೆ. ತಾಯಿ ಗೃಹಿಣಿಯಾಗಿ ಮನೆಯಲ್ಲಿಯೇ ಇರುತ್ತಾರೆ. ಒಬ್ಬ ತಮ್ಮ ಕೂಡ ಇದ್ದಾನೆ. ಅವನು ಇಂಜಿನಿಯರಿಂಗ್ ಓದುತ್ತಿದ್ದಾನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಇಡೀ ಕುಟುಂಬ ಸಾಂಪ್ರದಾಯಿಕ ಹಾಗೂ ಮೌಲ್ಯಾಧಾರಿತ ಜೀವನ ನಡೆಸುತ್ತಿದೆ ಎಂದು ಕೂಡ ತಿಳಿಸಲಾಗ್ತಿದೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಅವಳ ಆಸಕ್ತಿಗಳು ತುಂಬ ಸರಳವಾಗಿದೆ. ಅಡುಗೆ ಮಾಡುವುದು, ಪುಸ್ತಕವನ್ನು ಓದುವುದು, ಸಂಗೀತ ಕೇಳುವುದು ಇವೇ ಅವಳಿಗೆ ಸಂತೋಷ ಕೊಡುವಂತಹ ಕಾರ್ಯಗಳು ಎಂದು ಕೂಡ ತಿಳಿಸಲಾಗ್ತಿದೆ. ಅವಳಿಗೆ ಮದ್ಯ, ಧೂಮಪಾನ ಇಂತಹ ಕೆಟ್ಟ ಅಭ್ಯಾಸಗಳೇ ಇಲ್ಲ ಎಂದು ಕೂಡ ತಿಳಿಸಲಾಗ್ತಿದೆ. ಹಾಗೆ ಅವಳು ನಿರೀಕ್ಷಿಸುತ್ತಿರುವಂತಹ ಗಂಡಿನ ಗುಣಗಳು ಈ ರೀತಿ ಇರಬೇಕು ಎಂದು ಕೂಡ ಹೇಳಿಕೊಂಡಿದ್ದಾರೆ. ಅವಳು ಬಯಸುವುದು ಒಬ್ಬ ಶಿಕ್ಷಕನನ್ನು, ಜವಾಬ್ದಾರಿಯುತ ಹಾಗೂ ಸಂಸ್ಕಾರವಂತ ವರನನ್ನು. ಅವಳಿಗೆ ವಯಸ್ಸು 28ರಿಂದ 32 ವರ್ಷದೊಳಗೆ ಇರಬೇಕಂತೆ. ವರ ಯಾವ ಉದ್ಯೋಗದಲ್ಲಿದ್ದರೂ ಸರಿಯಂತೆ, ಆದರೆ ಕುಟುಂಬವನ್ನು ಗೌರವಿಸುವ ಗುಣ ಅವನಲ್ಲಿರಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ. ಫ್ರೆಂಡ್ಸ್, ಇದೇ ಸಣ್ಣ ವಿವಾಹ ಪ್ರೊಫೈಲ್ ಆಗಿದೆ. ಯಾರಾದರೂ ಈ ಹುಡುಗಿಗೆ ಹೊಂದಿಕೆ ಆಗುವಂತಹ ವ್ಯಕ್ತಿ ಇದ್ದರೆ ದಯವಿಟ್ಟು ಸಂಪರ್ಕಿಸಿ. ನಿಜವಾಗಿಯೂ ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ 100ಗೆ ಸೆಂಡ್ ಮಾಡುತ್ತೇವೆ. ಫ್ರೆಂಡ್ಸ್, ಕೊನೆಯದಾಗಿ ಹೇಳುವುದಾದರೆ ಒಳ್ಳೆಯ ಹೃದಯವಿರುವವಳೆ, ಆದರೆ ಜೀವನಕ್ಕೆ ಸೇರಬೇಕಾಗಿದೆ. ಯಾರಾದರೂ ಇದ್ದರೆ ಯೋಗ್ಯ ವರ ಹುಡುಕುತ್ತಿರುವಂತಹ ಮುಂದೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ.